ಧರ್ಮಸ್ಥಳದ ವಿರುದ್ಧ ನಡೆದಂತಹ ಷಡ್ಯಂತ್ರಗಳೆಲ್ಲವೂ ಕೂಡ ಬಯಲಾಗ್ತಾ ಇದೆ. ಹೀಗಾಗಿ ಶಿವತಾಂಡವ ಶುರುವಾಗಿದೆ ಅಂತ ಹೇಳಿ ವ್ಯಾಖ್ಯಾನಗಳನ್ನ ಶುರು ಮಾಡ್ತಾ ಇದ್ದಾರೆ. ಹೀಗಾಗಿ ಈಗ ಧರ್ಮಸ್ಥಳಕ್ಕೆ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಹೀಗಾಗಿ ನಮ್ಮೊಂದಿಗೆ ಧರ್ಮಸ್ಥಳದ ಭಕ್ತರಿದ್ದಾರೆ. ಧರ್ಮಸ್ಥಳದ ಮುಂಭಾಗದಲ್ಲಿ ದರ್ಶನ ಪಡ್ಕೊಂಡು ಬಂದ ನಂತರವಾಗಿ ಒಂದಿಷ್ಟು ಭಕ್ತರೊಂದಿಗೆ ಮಾತಾಡ್ಲಿಕ್ಕಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀವಿ. ಸರ್ ನಮಸ್ತೆ. ಮೊದಲೇದಾಗಿ ಈಗ ಶಿವತಾಂಡವ ಶುರುವಾಗಿದೆ ಅಂತ ಅನಿಸ್ತಾ ಇದೆಯಾ? ಚಿನ್ನಯ್ಯ ಅರೆಸ್ಟ್ ಆಗಿದ್ದಾನೆ, ಮಾಸ್ಕ್ ಅನ್ನ ತೆಗೆದಿದ್ದಾನೆ. ಹೌದು. ಈಗ ಏನು ಈ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಮತ್ತೆ ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನು ಕೊಟ್ಟಿದ್ದು, ಅವರ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿದ್ದಾರೆ. ಆ ಆರೋಪಿಗಳೇ ತಗಲಾಕೊಳ್ಳುವಂತ ಸಮಯ ಬಂದಿದೆ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನಿಜವಾಗೂ ಇದ್ದಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನಾವು ಈ ದೇವರನ್ನ ನಂಬಿ ಸುಮಾರು ಒಂದು 30-40 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀವಿ. ಇವತ್ತವರೆಗೂ ಯಾರಿಗೆ ಏನು ತೊಂದರೆ ಇಲ್ಲ. ಇಲ್ಲಿ ಏನೇ ಬಂದು ಅರ್ಸ್ಕೊಂಡ್ರು ಅದು ಎಲ್ರಿಗೂ ಕೂಡ ಒಳ್ಳೇದಾಗ್ತಾ ಇದೆ. ಕೆಲವರು ಕುತಂತ್ರಿಗಳು ಮಾಡಿರ್ತಕ್ಕಂಥ ಈ ಕುತಂತ್ರ ಬುದ್ಧಿಯಲ್ಲಿ ನಮ್ಮ ಧರ್ಮಸ್ಥಳದ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನ, ಈ ಒಂದು ತಿಮುರೋಡಿ ಇರ್ಬೋದು, ಮತ್ತೆ ಒಬ್ಬ ಈ ವಿಧಾನಸೌಧಕ್ಕೆ ಬಾಂಬ್ ಇಟ್ಟಿದಂತ ಯಾರು ನಮ್ಮ ಪೊಲೀಸ್ ಅಧಿಕಾರಿ ಇದಾನಲ್ಲ, ಇವತ್ತೇನು ಗಿರೀಶ್ ಮಟ್ಟಣ್ಣನವರು ಒಂದು ಹೇಳಿಕೆ ಕೊಡ್ತಾನಲ್ಲ, ಮೊದಲು ಅವನು ಕರೆಕ್ಟ್ ಆಗಿದ್ದಾನ? ಅವನು ಮಾಡ್ತಿರೋ ತಪ್ಪುಗಳು ಎಲ್ಲರೂ ಗೊತ್ತಿದೆ. ಜನಗಳು ದಂಗೆ ಹೇಳೋದಕ್ಕೆ ಮುಂಚೆ ಅವನೇ ಹೋಗಿ ಪೊಲೀಸ್ ಸ್ಟೇಷನ್ ಅರೆಸ್ಟ್ ಆದ್ರೆ ತುಂಬಾ ಒಳ್ಳೇದು. ಈಗ ಮತ್ತೆ ನಿಮ್ಮ ಪವರ್ ಟಿವಿ ಎಂಡಿಗೆ ಸುಜಾತಾ ಭಟ್ ಅವ್ರನ್ನ ಇವರು ಹೆದರಿಸ್ತಾ ಇದ್ದಾರೆ, ಮತ್ತೆ ಅವರಿಗೆ ಬೆದರಿಕೆ ಆಗ್ತಾ ಇದ್ದಾರೆ ಅಂತೇಳಿ ಸುಮಾರು ಯೂಟ್ಯೂಬರ್ಸ್ ಪ್ರಚಾರ ಮಾಡಿದ್ರು. ಅದು ಸುಳ್ಳು ಅಂತೇಳಿ ನೆನ್ನೆ ಇದಾಗಿದೆ, ಸಾಬೀತಾಗಿದೆ. ದಯವಿಟ್ಟು ಯೂಟ್ಯೂಬರ್ಸ್ಗಳು ಒಂದು ಮಾತು ಹೇಳ್ತೀನಿ ಕೇಳಿ. ನಿಮ್ಮ ಚಾನೆಲ್ಗಳು ಇಂಪ್ರೂವ್ಗೋಸ್ಕರ, ನಿಮ್ಮ ಚಾನೆಲ್ಗಳು ಪ್ರಚಾರಕ್ಕೋಸ್ಕರ, ನಿಮ್ಮ ವ್ಯೂಸ್ಗೋಸ್ಕರ ಒಂದು ಶ್ರೀ ಕ್ಷೇತ್ರಕ್ಕೆ ಧರ್ಮಸ್ಥಳದ ಬಗ್ಗೆ ಅವಹೇಳನ ಮಾಡಬೇಡಿ. ಯಾವುದೇ ಇದ್ರೂ ಸತ್ಯಾಸತ್ಯನ SIT ತಂಡ ಮಾಡ್ತಾ ಇದೆ. ಅದು ಏನು ಸತ್ಯ ಅನ್ನೋದನ್ನ ಜನಗಳಿಗೆ ತಿಳಿಸುತ್ತೆ ಆದಷ್ಟು ಬೇಗ. ದಯವಿಟ್ಟು ಎಲ್ಲರೂ ಕೂಡ ಧರ್ಮಸ್ಥಳ ಶ್ರೀ ಕ್ಷೇತ್ರದ ಬಗ್ಗೆ ಯಾರು ಕೂಡ ಅವಹೇಳನಕಾರಿ ಹೇಳಿಕೆ ನೀಡಬೇಡಿ. ಅದು ಇವಾಗ ಏನ್ ಹೇಳಿದ್ರೆ ಅದೆಲ್ಲ ಸುಳ್ಳು. ಎಲ್ರಿಗೂ ಒಂದ್ ಮಾತು ಹೇಳ್ತೀನಿ, ಮಂಜುನಾಥ ಸ್ವಾಮಿ ಇರೋದಕ್ಕೆ ಸಾಕ್ಷಿ ಈ ಒಂದು ಹೇಳಿಕೆನೆ, ತಿಳ್ಕೊಳ್ಳಿ. ಧನ್ಯವಾದಗಳು. ಈಗ ಸರ್, ಈಗ ನೂರಾರು ಶವಗಳಿದೆ ಅಂತೇಳಿ ಚಿನ್ನಯ್ಯ ಆರೋಪ ಮಾಡಿದ್ದ, ಮಾಸ್ಕ್ ಹಾಕೊಂಡು ಬಂದು ಆರೋಪ ಮಾಡಿದ್ದ. ಈಗ ಮಾಸ್ಕ್ ಅನ್ನ ತೆಗಿಲಾಗಿದೆ, ಈಗ ಆರೋಪಿ ಆಗಿದ್ದಾನೆ. ಏನ್ ಹೇಳ್ತೀರಿ ಸರ್? ಅವನಿಗೆ ಖಂಡಿತ ದಂಡಿಸಬೇಕು. ಯಾಕಂದ್ರೆ ಧರ್ಮಸ್ಥಳ ಬಗ್ಗೆ ಈ ತರ ಅಪಚಾರ ಮಾಡಿದ್ದಕ್ಕೆ ಅವನಿಗೆ ಖಂಡಿತ ಶಿಕ್ಷೆ ಅನುಭವಿಸಬೇಕು ಅವನು. ಯಾಕಂದ್ರೆ ಇದೊಂದು ಪವಿತ್ರ ಕ್ಷೇತ್ರ, ಎಷ್ಟೋ ಭಕ್ತಾದಿಗಳು ಬಂದು ಇಲ್ಲಿ ಪೂಜೆ ಮಾಡ್ತಾರೆ. ಅದರಿಂದ ಅವನಿಗೆ ಖಂಡಿತವಾಗಿ ದಂಡಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಓಕೆ ಅಮ್ಮ ನಮಸ್ಕಾರ. ಸಾಕಷ್ಟು ಜನ, ಒಂದಲ್ಲ ಎರಡಲ್ಲ, ನೂರಾರು ಜನರನ್ನ ಹೂತಾಕಲಾಗಿದೆ. ಅದು ಕೂಡ ಮಹಿಳೆಯರ ಅತ್ಯಾಚಾರ ಮಾಡಿದೆ ಅಂತ ಆರೋಪ ಮಾಡೋಣ. ಚಿನ್ನಯ್ಯ ಅರೆಸ್ಟ್ ಆಗಿದ್ದಾನೆ. ಎಲ್ಲೋ ಒಂದ್ ಕಡೆ ಈಗ ನ್ಯಾಯ ಸಿಗ್ತಾ ಇದೆ ಅನ್ಸುತ್ತಾ? ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿದವರಿಗೆ ಶಿಕ್ಷೆ ಆಗ್ತಾ ಇದೆ ಅನ್ಸುತ್ತಾ? ಖಂಡಿತ ಶಿಕ್ಷೆ ಆಗ್ಲೇಬೇಕು. ಈ ಧರ್ಮಸ್ಥಳ ಕ್ಷೇತ್ರಕ್ಕೆ ನಾವು ಬಂದು ಸುಮಾರು 25 ವರ್ಷದಿಂದ ನಾವು ತಿಂಗಳಿಗೊಮ್ಮೆ ಬರ್ತೀವಿ. ನಮ್ಗೆ ಆದಷ್ಟು ಒಳ್ಳೇದಾಗಿದೆ, ಕೆಟ್ಟದ್ದು ಯಾರಿಗೂ ಆಗ್ಲಿಲ್ಲ, ಪ್ರಪಂಚಕ್ಕೆ ಗೊತ್ತಿರೋದು. ಆದ್ರೆ ಈಗೀಗ ಕಿಡಿಕೇಡಿಗಳು ಯಾರೋ ಮಾಡಿದ್ರಿಂದ ಆ ಹೆಗ್ಡೆಯವರ ಮೇಲೆ, ದೇವ್ರಿಗಿಂತ ಹೆಚ್ಚಾಗಿ ಹೆಗ್ಡೆಯವರ ಮೇಲೆ ನಮ್ಗೆ ನಂಬಿಕೆ ಇದೆ. ಆ ನಂಬಿಕೆನ ಯಾರು ಅಳಿಸ್ಬೇಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆದ್ರೆ ಅವರು ಮಾಸ್ಕ್ ಹಾಕೊಂಡಿದ ತಕ್ಷಣನೇ ನಮ್ಮ ಪೊಲೀಸ್ನವರು ತನಿಖೆ ಮಾಡಿ, ಈಗ ನಾವೊಂದು ತನಿಖೆ ಮಾಡ್ಬೇಕಾದ್ರೆ ಮಾಸ್ಕ್ ತೆಗಿದಿರೇನೆ ಇಡೀ ಜನಕ್ಕೆಲ್ಲ ನಮ್ಮನ್ನೆಲ್ಲ ಮಂಕು ಬುದ್ಧಿ ಎರ್ಚಿದ್ದಾರೆ ಪೊಲೀಸ್ನವರು. ಅಲ್ಲಿದೆ ನೋಡಿ, ಇಲ್ಲಿದೆ ನೋಡಿ ಅಂದ ತಕ್ಷಣ ಹೋಗ್ಬೇಕಾದ್ರೆ ಇವ್ರಿಗೇನು ಬುದ್ಧಿ ಇಲ್ವಾ? ಇಷ್ಟು ದಿವಸ ಬೇಕಿತ್ತ ಅವ್ರಿಗೆ ಮಾಸ್ಕ್ ತೆಗಿಯಕ್ಕೆ? ಅವತ್ತು ತೆಗಿಬೋದಿತ್ತಲ್ಲ. ಇಷ್ಟು ದಿವಸ ಯಾಕೆ ಬೇಕಾಗಿತ್ತು? ನ್ಯಾಯ ಬೇಕಿಲ್ಲಿಗೆ. ಹೌದು, ಅಷ್ಟು ಜನ ಸಾಕಷ್ಟು ಇಡೀ ಟಿವಿಯಲ್ಲಿ, ಇಡೀ ನ್ಯೂಸ್ ಅಲ್ಲಿ ಇದನ್ನೊಂದು ಬಿಟ್ರೆ ಬೇರೆ ಇನ್ನೇನಿಲ್ಲ. ಬೇರೆ ಸರ್ಕಾರ ಬೇರೆ ಕಡೆ ಕೆಲಸನೇ ಇಲ್ವಾ? ಗಮನ ಹರಿಸೋದು ಬೇಡವಾ? ಬಡವರು ಬಗ್ಗರು ಏನಾಗ್ತಿದ್ರೆ, ನೀವು ಕುಡಿಯಕ್ಕೆ ನೀರಿಲ್ವಾ? ಒಳ್ಳೆ ಕೆಲಸಗಳಾಗ್ತಿಲ್ಲ. ಇಡೀ ಈ ನ್ಯೂಸ್ನೊಂದನ್ನು ಎಳ್ಕೊಂಡು ಓಡಾಡ್ತಿದ್ದಾರೆ. ದೇವ್ರಿದೇನೆ ಸಾಕ್ಷಿಗೆ ಇಡೀ ಈ ದಿನ ಏನಿದೆ ನಿನ್ನೆಯಿಂದ ಇಷ್ಟು ಜನ ಇಲ್ಲಿ ಬಂದಿರೋ ಜನ ಖಂಡಿತ ದೇವ್ರಿದಾನೆ ಅಂತಾನೆ ಬಂದಿರೋದು.